ನಮಸ್ತೆ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಈ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಇದು ನೋಡೋಕ್ಕೆ ಸಿಂಪಲ್ ಅನ್ಸಿದ್ರು ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಓಕೆ, ಅರ್ಥ ಆಗ್ತಿದೆಯಲ್ಲ? ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ನಾಟ್ ಓನ್ಲಿ ಬೋರ್ಡ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, KCET, JEE ಇಂಥ ಎಕ್ಸಾಮ್ಸಲ್ಲಿ ಕೂಡ ಇಂಥ ಫಂಕ್ಷನ್ಸ್ ನಮಗೆ ಕಾಣಿಸ್ತಾ ಇರುತ್ತೆ. ಇಂಥ ಫಂಕ್ಷನ್ಸ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಓಕೆ, ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಅಂಥ ಕ್ವಶನ್ಸ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಓಕೆ, ಇದು ಕ್ವಶನ್ ಏನಿದೆ, ಶೋ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಬಾಕ್ಸ್ ಆಫ್ ಎಕ್ಸ್. ಓಕೆ, ಅಂದರೆ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ನು. ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ನೈದರ್ ಕಂಟಿನ್ಯೂಸ್ ನಾಟ್ ಡೆರಿವೇಬಲ್ ಅಟ್ ಎಕ್ಸ್ ಈಕ್ವಲ್ ಟು 2 ಅಂತ ಶೋ ಮಾಡಬೇಕು. ಓಕೆ, ನಾಟ್ ಓನ್ಲಿ ಎಕ್ಸ್ ಈಕ್ವಲ್ ಟು, ಓಕೆ, ಎವ್ರಿ ಇಂಟಿಜರ್ ಹತ್ರ ದಿಸ್ ಈಸ್ ನಾಟ್ ಕಂಟಿನ್ಯೂಸ್ ಅಂಡ್ ನಾಟ್ ಡೆರಿವೇಬಲ್ ಇರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ನಾಟ್ ಓನ್ಲಿ ಟು ಎವ್ರಿ ಇಂಟಿಜರ್ ಪಾಯಿಂಟ್. ಓಕೆ, ಪ್ರತಿಯೊಂದು ಇಂಟಿಜರ್ ಪಾಯಿಂಟ್ ಹತ್ರನೂ ಇದು ನಮಗೆ ಕಂಟಿನ್ಯೂಸ್ ಆಗಲ್ಲ, ಡೆರಿವೇಬಲ್ ಆಗಲ್ಲ. ಓಕೆ, ಇಲ್ಲಿ ನಾವು ಎಕ್ಸ್ ಈಕ್ವಲ್ ಟು ಮಾತ್ರ ಶೋ ಮಾಡೋಣ. ಓಕೆ, ಫಸ್ಟ್ ಕಂಟಿನ್ಯೂಸ್ ಡೆಫಿನೇಷನ್ ಏನು ನಮಗೆ? ಫಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು, ಇಲ್ಲಿ 2 ಇದೆ. ಓಕೆ, 2 ಮೈನಸ್ ಎಫ್ ಆಫ್ ಎಕ್ಸ್, ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಫಂಕ್ಷನ್ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು. ಓಕೆ, ಇದು ನಮಗೆ ಡೆಫಿನೇಷನ್ ಆಫ್ ದಿ ಲಿಮಿಟ್. ಓಕೆ, ಸಾರಿ, ಡೆಫಿನೇಷನ್ ಆಫ್ ದಿ ಕಂಟಿನ್ಯೂಸ್. ಓಕೆ, ಇಷ್ಟು ಮಾತ್ರ ಬರೆದ್ರೆ ನಮಗೆ ಲಿಮಿಟ್ ಆಗುತ್ತೆ. ಇಷ್ಟು ಮಾತ್ರ ಬರೆದ್ರೆ ಲಿಮಿಟ್ ಡೆಫಿನೇಷನ್ ಆಗುತ್ತೆ. ಓಕೆ, ಫಂಕ್ಷನ್ ವ್ಯಾಲ್ಯೂನು ಅದ್ರ ಜೊತೆಲಿದ್ರೆ, ಫಂಕ್ಷನ್ ವ್ಯಾಲ್ಯೂಗೆ ಈಕ್ವಲ್ ಆದರೆ ಇದು ನಮಗೆ ಕಂಟಿನ್ಯೂಸ್ ಆಗುತ್ತೆ ಫಂಕ್ಷನ್ ಅನ್ನೋದು. ಓಕೆ, ಇನ್ನೊಂದು ಡೆಫಿನೇಷನ್ ಕೂಡ ಇದೆ, ಅದನ್ನು ಕೂಡ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಬಿಕಾಸ್ ಇಂಥ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ತುಂಬ ಜನ ಡೈರೆಕ್ಟಾಗಿ ಈ ಒಂದು ಡೆಫಿನೇಷನ್ ಯೂಸ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ತಾರೆ. ಅದರಿಂದ ಇನ್ನೊಂದು ಡೆಫಿನೇಷನ್ ಕೂಡ, ಅದನ್ನು ಕೂಡ ನಿಮಗೆ ಅದನ್ನು ಕೂಡ ನೋಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಹತ್ರ ಏನು ಮಾಡ್ತೀರಾ ಅಂದರೆ, ಎಕ್ಸ್ ಹತ್ರ ರೀಪ್ಲೇಸ್ 2 ಮೈನಸ್ ಎಚ್. ಓಕೆ, 2 ಮೈನಸ್ ಎಚ್, that is equal to limit h tends to 0 f of, ಇಲ್ಲಿ ಏನು ಮಾಡ್ತೀರಾ, 2 plus h. Okay, 2 plus h, that is equal to f of 2. ಓಕೆ, ಈ ಡೆಫಿನೇಷನ್ ಯೂಸ್ ಮಾಡಿ. ಓಕೆ, ಇಂಥ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಟೈಪ್ಗೆ ಈ ಡೆಫಿನೇಷನ್ ಯೂಸ್ ಮಾಡಿ. ಓಕೆ, ನಿಮಗೆ ತುಂಬ ಈಸಿ, ಸಿಂಪಲ್ ಇರುತ್ತೆ. ಓಕೆ, ಸಾಲ್ವ್ ಮಾಡೋದ್ರಿಗೆ. ಓಕೆ, ನೀವು ಈ ಡೆಫಿನೇಷನ್ ಕೂಡ ಯೂಸ್ ಮಾಡ್ಬೋದು, ಬಟ್ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ ಈ ಒಂದು ಡೆಫಿನೇಷನಲ್ಲಿ. ಅದರಿಂದ ಈ ಡೆಫಿನೇಷನ್ ಯೂಸ್ ಮಾಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಎಚ್ ಅನ್ನೋದು ಏನಂದರೆ, ಇಲ್ಲಿ ಎಚ್ ಅನ್ನೋದು ಗಮನಿಸಬೇಕು, ಎಚ್ ಈಸ್ ವೆರಿ ಸ್ಮಾಲ್ ಕ್ವಾಂಟಿಟಿ ಆ್ಯಂಡ್ ದಟ್ ಈಸ್ ಪಾಸಿಟಿವ್. ಓಕೆ, ಗ್ರೇಟರ್ ದೆನ್ 0 ಇರುತ್ತೆ. ಓಕೆ, ಆ್ಯಂಡ್ ವೆರಿ ಸ್ಮಾಲ್ ಕ್ವಾಂಟಿಟಿ ಆ್ಯಂಡ್ ದಟ್ ಈಸ್ ಗ್ರೇಟರ್ ದೆನ್ 0 ಇರುತ್ತೆ ಎಚ್ ವ್ಯಾಲ್ಯೂ ಅನ್ನೋದು. ಇವಾಗ ನೋಡಿ, ನಮಗೆ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಡೆಫಿನೇಷನ್ ಯೂಸ್ ಮಾಡಿ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿ. ಏನು ನಮಗೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 2 ಮೈನಸ್ ಎಚ್, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಕ್ಸ್ ಹತ್ರ 2 ಮೈನಸ್ ಎಚ್ ರಿಪ್ಲೇಸ್ ಮಾಡಿ, ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಮೈನಸ್ ಎಚ್. ಓಕೆ, ಫಂಕ್ಷನ್ ನಮಗೆ ಇದು ಕೊಟ್ಟಿದ್ದಾನೆ. ಓಕೆ, ಎಕ್ಸ್ ಹತ್ರ ಏನಿದೆ 2 ಮೈನಸ್ ಎಚ್ ಇದೆ, ಅದಕ್ಕೆ 2 ಮೈನಸ್ ಎಚ್ ರಿಪ್ಲೇಸ್ ಮಾಡಿದ್ವಿ. ಓಕೆ, ದಟ್ ಈಸ್ ಈಕ್ವಲ್ ಟು, ಇದ್ರ ವ್ಯಾಲ್ಯೂ ಏನಾಗುತ್ತೆ ಇವಾಗ, 2 ಮೈನಸ್ ಎಚ್ ಅನ್ನೋದು ಗ್ರೇಟೆಸ್ಟ್ ಇಂಟಿಜರ್ ಆಫ್, ಫಸ್ಟ್ ಗ್ರೇಟೆಸ್ಟ್ ಇಂಟಿಜರ್ ಅಂದರೆ ನೋಡೋಣ. ಗ್ರೇಟೆಸ್ಟ್ ಇಂಟಿಜರ್ ಅಂದರೆ, ಸಪೋಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.9 ಇದೆ ಅನ್ಕೊಳ್ಳಿ, ಅದ್ರ ವ್ಯಾಲ್ಯೂ ಬಂದು 1 ಇರುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.25 ಇದೆ ಅನ್ಕೊಳ್ಳಿ, ಅದ್ರ ವ್ಯಾಲ್ಯೂ ಕೂಡ 1 ಇರುತ್ತೆ. ಅಂದರೆ 1 ಇಂದ 2 ವರೆಗೂ ಇನ್ ಬಿಟ್ವೀನ್ ಯಾವುದೇ ವ್ಯಾಲ್ಯೂ ತಗೊಂಡ್ರು, 1 ಇಂದ 2 ಇನ್ ಬಿಟ್ವೀನ್ ನೀವು ಯಾವುದೇ ವ್ಯಾಲ್ಯೂ ತಗೊಂಡ್ರು ಅದ್ರ ವ್ಯಾಲ್ಯೂ, ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.1 ತಗೊಂಡಿದ್ದೀನಿ ಅನ್ಕೊಳ್ಳಿ, ಅಂದರೆ 2 and 3 ಇಲ್ಲಿರುತ್ತೆ, ಅಂಡ್ 2.1 ಎಲ್ಲಿರುತ್ತೆ, ಇಲ್ಲಿರುತ್ತೆ 2.1 ಅನ್ನೋದು. ಅಂದರೆ ಇನ್ ಬಿಟ್ವೀನ್ 2 ಇಂದ 3 ಇನ್ ಬಿಟ್ವೀನ್ ಯಾವುದೇ ವ್ಯಾಲ್ಯೂ ತಗೊಂಡ್ರು ಇದ್ರ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ಅಂಡ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 ಇಟ್ ಸೆಲ್ಫ್ ಏನಾಗುತ್ತೆ, 1 ಬರುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಏನಾಗುತ್ತೆ, 2 ಬರುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ -5 ಏನಾಗುತ್ತೆ, -5 ಆಗುತ್ತೆ. ಅಂದರೆ ಇಂಟಿಜರ್ ವ್ಯಾಲ್ಯೂ ಯಾವ್ದು ತಗೊಂಡ್ರು ಅದೇ ವ್ಯಾಲ್ಯೂ ಬರುತ್ತೆ. ಅದೇ ನಮಗೆ ಡೆಸಿಮಲ್ ವ್ಯಾಲ್ಯೂ ತಗೊಂಡಾಗ
ಹೀಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಅಂಡ್ ಇಲ್ಲಿ 0 ಇದೆ. ಸಪೋಸ್ 0.99 ಕೊಟ್ಟಿದೆ ಅನ್ಕೊಳ್ಳಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.99 ಏನಾಗುತ್ತೆ? 0 ಆಗುತ್ತೆ. ಬಿಕಾಸ್ 0.99 ಇನ್ ಬಿಟ್ವೀನ್ 0 ಅಂಡ್ 1 ಮಧ್ಯದಲ್ಲಿ ಇರುತ್ತೆ. ಅದ್ರ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ನಮಗೆ ಮೇನ್ ಟಾಸ್ಕ್ ಏನು? ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಮೈನಸ್ h, ಇದ್ರ ವ್ಯಾಲ್ಯೂ ಎಷ್ಟು ಅಂತ. ಓಕೆ, ಇದ್ರ ವ್ಯಾಲ್ಯೂ 1 ಬರುತ್ತೆ. ಇದ್ರ ವ್ಯಾಲ್ಯೂ 1 ಬರುತ್ತೆ ನಮಗೆ. ಇದ್ರ ವ್ಯಾಲ್ಯೂ 1 ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಡೌಟ್. ನಾನು ಆಲ್ರೆಡಿ ಹೇಳಿದೆ, h ವ್ಯಾಲ್ಯೂ ಅನ್ನೋದೇನು? ಪಾಸಿಟಿವ್ ಅಂಡ್ ವೆರಿ ಸ್ಮಾಲ್ ಕ್ವಾಂಟಿಟಿ ಅಂತ. ಸಪೋಸ್ ನಾನು h is equal to 0.001 ತಗೊತೀನಿ. ಓಕೆ, ನಿಮ್ಮ ಇಷ್ಟ. ವೆರಿ ಸ್ಮಾಲ್ ಕ್ವಾಂಟಿಟಿ ನೀವು ಯಾವ್ದಾದ್ರು ತಗೊಬೋದು, ಗ್ರೇಟರ್ ದೆನ್ 0 ಇರಬೇಕಷ್ಟೇ. ಓಕೆ, 0.001 ತಗೊಂಡಿದ್ದೀನಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಮೈನಸ್ 0.001 ತಗೊಳ್ಳಿ. ಓಕೆ, ದಟ್ ಈಸ್ ಈಕ್ವಲ್ ಟು 2 ಮೈನಸ್ 0.001. ಅದ್ರ ವ್ಯಾಲ್ಯೂ ಎಷ್ಟು? 1.99 ಬರುತ್ತೆ. ಓಕೆ, 1.99 ಅದ್ರ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.99 ಏನು? 1. ನಾನು ಆಲ್ರೆಡಿ ಹೇಳಿದ್ದೀನಿ, 1 ಇಲ್ಲಿದೆ, 2 ಇದೆ. ಇನ್ ಬಿಟ್ವೀನ್ 1 ಅಂಡ್ 2 ಮಧ್ಯದಲ್ಲಿ ನೀವು ಯಾವುದೇ ಡೆಸಿಮಲ್ ತಗೊಂಡ್ರೂ, ಡೆಸಿಮಲ್ಗೆ ನೀವು ಗ್ರೇಟೆಸ್ಟ್ ಇಂಟಿಜರ್ ತಗೊಂಡ್ರು ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 1 ಬರುತ್ತೆ. ಅರ್ಥ ಆಗ್ತಿದೆಯಾ? ಅದ್ರ ವ್ಯಾಲ್ಯೂ ಎಷ್ಟು? 1. ಓಕೆ, ಸಿಮಿಲರ್ಲಿ ಇವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಲಿಮಿಟ್ h ಟೆನ್ಸ್ ಟು 0, ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಮೈನಸ್ h, ಅದ್ರ ವ್ಯಾಲ್ಯೂ ಎಷ್ಟು? 1, ದಟ್ ಈಸ್ ಈಕ್ವಲ್ ಟು 1. ಇವಾಗ RHL. ಓಕೆ, ಲಿಮಿಟ್ h ಟೆನ್ಸ್ ಟು 0, f ಆಫ್ 2 plus h, that is equal to limit h tends to 0, greatest integer of 2 plus h, that is equal to limit h tends to 0, greatest integer of 2 plus h. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 2 ಬರುತ್ತೆ. ಬಿಕಾಸ್ h is equal to 0.001 ತಗೊಂಡ್ರೆ greatest integer of 2 plus 0.001, ಇದ್ರ ವ್ಯಾಲ್ಯೂ ಏನು ಬರುತ್ತೆ? 2.001. ಇದ್ರ ವ್ಯಾಲ್ಯೂ ಏನು ಬರುತ್ತೆ? 2 ಬರುತ್ತೆ greatest integer. ಓಕೆ, ಹೀಗೆ ನೀವು ಅನ್ನೋದು ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಹೆಂಗ್ ಬಂತು ಅಂತ. ಸುಮ್ಮನೆ ಇದು ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಪ್ಲಸ್ h is equal to 2 ಅಂತ ಬರೆದ್ಬಿಟ್ರೆ ಸರಿ ಹೋಗಲ್ಲ. ಆದ್ರೆ ಹೆಂಗ್ ಬಂತು ಅಂತ ಗೊತ್ತಾದ್ರೆ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಇಂಥದೇ ಸೇಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ್ದಾದ್ರು ಸಿಕ್ಕಿದ್ರು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಮೆಥಡ್ ಹೀಗಿದೆ, ಓಕೆ ಇದನ್ನ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು? 2, ದಟ್ ಈಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 ಅಪ್ ಟು ಎಷ್ಟು? 2. ಓಕೆ, ಇಲ್ಲಿ ನೀವು ಇಲ್ಲೇ ಗಮನಿಸಿದ್ರೆ LHL is equal to RHL. ಫಸ್ಟ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಿಲ್ಲ. LHL is not equal to RHL, therefore limit does not exist. Limit does not exist, therefore f of x is not continuous. ಓಕೆ, ಅಂಡ್ ನೀವು ಬೇಕಾದ್ರೆ f of 2 ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ಬೋದು. Okay, f of 2 value, that is equal to greatest integer of 2, that is equal to 2 ಬರುತ್ತೆ. ಓಕೆ, ಇಲ್ಲಿ ಕೂಡ ಇವೆರಡು ಈಕ್ವಲ್ ಇದೆ. ಇಲ್ಲಿ ಗಮನಿಸಿದ್ರೆ ಇವೆರಡು ಈಕ್ವಲ್ ಇದೆ, ಬಟ್ ದೀಸ್ 2 ಆರ್ ನಾಟ್ ಈಕ್ವಲ್. ನಮ್ಗೇನು ಕಂಡೀಷನ್? ಮೂರು ಈಕ್ವಲ್ ಇರಬೇಕು, ಅವಾಗ ಮಾತ್ರ ಫಂಕ್ಷನ್ ಅದು ಕಂಟಿನ್ಯೂಸ್ ಇರುತ್ತೆ. ಓಕೆ, ಇದು ನಮಗೆ ಕಂಟಿನ್ಯೂಸ್ಗೆ. ನೆಕ್ಸ್ಟ್ ಡೆರಿವೇಟಿವ್ ನೋಡೋಣ. ಓಕೆ, ಡೆರಿವೇಟಿವ್ ಡೆಫಿನೇಷನ್ ಏನು? f of x is, ಡೆಫಿನೇಷನ್ ಏನು ನಮಗೆ? ಡೆರಿವೇಟಿವ್ ಡಿಫರೆನ್ಷಿಯಬಿಲಿಟಿಗೆ if f of x is derivable at x equal to a, then left hand derivative is equal to right hand derivative. ಓಕೆ, ಇದು ನಮಗೆ ಡೆಫಿನೇಷನ್. ಓಕೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಏನು? ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ದಟ್ ಈಸ್ ಈಕ್ವಲ್ ಟು LF dash of a, that is equal to limit h tends to 0 f of ಇಲ್ಲಿ a minus h minus f of a by minus h. ಇದು ನಮಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. and right hand derivative ಏನಾಗುತ್ತೆ? r f dash of a, that is equal to limit h tends to 0 f of a plus h minus f of a by h. ಇದು ನಮಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್. ಇಲ್ಲಿ a ಹತ್ರ ಏನು ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. 2 ಕೊಟ್ಟಿದ್ದಾನೆ. ಇವಾಗ ನಾವೇನು ಮಾಡ್ತೀವಿ? ಫಸ್ಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ.
left hand derivative, find left hand derivative. L f dash of 2, that is equal to limit h tends to 0 f of a minus h ಅಂದ್ರೆ f of 2 minus h minus f of 2 by minus h, that is equal to limit h tends to 0 f of 2 minus h ಅಂದ್ರೆ greatest integer of 2 minus h minus greatest integer of 2 by minus h. Okay, that is equal to limit h tends to 0 greatest integer of 2 minus h ಎಷ್ಟು ಹೇಳಿದೆ ನಾನು ಆಲ್ರೆಡಿ 1 ಅಂತ ಹೇಳಿದ್ದೆ. 1 minus greatest integer of 2 is 2 by minus h, that is equal to limit h tends to 0 minus 1 by minus h. 1 minus minus get cancelled, limit h tends to 0 1 by h. Okay, that is equal to infinity ಬರುತ್ತೆ. 1 by h ಅಥವಾ 0 put ಮಾಡಿದ್ರೆ 1 by 0 is to infinity, that is not defined. Okay, not defined. Okay, ನಾವು ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು, ಬಿಕಾಸ್ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಇದು ಎಕ್ಸಿಸ್ಟ್ ಆಗ್ತಾ ಇಲ್ಲ. ಇನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನೋಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಓಕೆ, ನಾಟ್ ಡಿಫೈನ್ಡ್, ಬೇಕಾದ್ರೆ ಆರ್ ಎಚ್ ಡಿ ಕೂಡ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲೇ ಬೇಕಾದ್ರೆ ಎಲ್ ಎಚ್ ಡಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೆಯಿರಿ. ಓಕೆ, ಇನ್ನು ಬೇಕಾದ್ರೆ ಆರ್ ಎಚ್ ಡಿ ಕೂಡ ಫೈಂಡ್ ಔಟ್ ಮಾಡ್ಕೊಳ್ಬೇಕಾದ್ರೆ ನೀವು ಇಲ್ಲೇ ಬೇಕಾದ್ರೆ ದಿಸ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ಹೇಳ್ಬೋದು, ಬಿಕಾಸ್ ಆ ಎಲ್ ಎಚ್ ಡಿನೇ ಎಕ್ಸಿಸ್ಟ್ ಆಗ್ತಾ ಇಲ್ಲ. ಇನ್ನು ಆರ್ ಎಚ್ ಡಿ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ ನೀವು. ಓಕೆ, h tends to 0 f of 2 plus h minus f of 2 by h, that is equal to limit h tends to 0 greatest integer of 2 plus h minus greatest integer of 2 by h. Greatest integer of 2 plus h is 2 minus greatest integer of 2 is 2 by h, limit h tends to 0. Okay, that is equal to limit h tends to 0 0 by h, that is equal to 0. Okay, ನೋಡಿದ್ರೆ LHD RHD is not equal. Okay, first one is not defined, does not exist, and RHD 0 ಬಂದಿದೆ, ಎರಡು equal ಇಲ್ಲ. Therefore f of x is not differentiable at x equal to 2. 2 ಅಂತಾನೆ ಅಲ್ಲ, every integer points ಹತ್ರ not continuous, not differentiable, ಇದು ನೆನಪಿಟ್ಕೊಳ್ಳಿ. ಓಕೆ, ಇಷ್ಟು ನಮಗೆ ಈ ಪ್ರಾಬ್ಲಮ್ಮು. ಓಕೆ, ಇಂಥ ಪ್ರಾಬ್ಲಮ್ಸು ನಿಮಗೆ ಫ್ಯೂಚರಲ್ಲಿ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಯಾವ್ದು ಕೇಳಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ತುಂಬ ಪ್ರಾಬ್ಲಮ್ಸ್ ಕೇಳ್ತಿರ್ತಾನೆ ಇಂಥ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮೇಲೆ. ಓಕೆ, ಮೆಥಡ್ ನಿಮಗೆ ನೆನಪಿದ್ದರೆ ಈಸಿಯಾಗಿ ನೀವು ಸಿಂಪ್ಲಿಫೈ ಮಾಡ್ತೀರಾ. ಓಕೆ, ಒಂದು ಐಡಿಯಾ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.